ನಾವ್ ಎಲ್ಲಾರು ರೆಸ್ಟ್ರಿಕ್ಟ್ ಮಾಡಿದ್ರೆ ಅವ್ನ್ ಇನ್ ಯಾರು ಇಟ್ಕೊಂಡು ಕಾಮಿಡಿ ಮಾಡ್ತಾನೆ ಅಂತ. ಬಿಗ್ ಬಾಸ್ ಎಷ್ಟೊಂದ್ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದಾರೆ. ಬಿಗ್ ಬಾಸ್ ಅಂದು ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ನಿಮ್ಗೂ ಸಾಕಾಗುತ್ತೆ. ಸ್ವಲ್ಪ ಹೊರಗ್ ಬಂದು ನಮ್ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ, ಓಕೆನಾ? ಸೊ ನೀವು ಇಂಟರ್ವ್ಯೂಸ್ ಅಲ್ಲಿ ಹೇಳಿದೀರಾ, ನಾನು ಮೂವೀಸ್ ಆಫರ್ ಬಂದ್ರು ತಗೊಂಡಿಲ್ಲ ಅಂತ. ಬಟ್ ಆದ್ರೂ ಒಂದ್ ಆಸೆ ಇರತ್ತಲ್ವಾ? ಇವಾಗ ಒಂದು ಟೈಮ್ ಪೀರಿಯಡ್ ತಗೋಣ, 2010 ಇಂದ 2020 ಒಳಗಿಂದ ಯಾವ್ದಾದ್ರು ಮೂವೀಸ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ, ಸುದೀಪ್ ಸರ್, ದರ್ಶನ್ ಸರ್, ಗಣೇಶ್ ಸರ್ ಎಲ್ಲ ಅವಾಗ ಟ್ರೆಂಡಿಂಗ್ ಹೀರೋಸ್ ಅಲ್ವಾ? ಅವ್ರದ್ ಯಾವ್ದಾದ್ರು ಒಂದ್ ಮೂವಿಯಲ್ಲಿ ಒಂದ್ ಕ್ಯಾರೆಕ್ಟರ್ನ ಅದು ನಾನಾಗಿರ್ಬೇಕಿತ್ತು ಅಂತ ಅನ್ಸಿದ್ಯಾ? ಅಂಡ್ ಅದ್ ಯಾವ ಮೂವಿ, ಯಾಕೆ ಅಂತ? 2010 ಇಂದ 2020 ನಮ್ಮ ಮುಂಗಾರು ಮಳೆ ಅದು ಇದು ಮೂವಿ ಟೈಮ್ ಅವಾಗ. ಓಕೆ, ಅದು ನಾನು ಅಷ್ಟು ಯೋಚನೆನೆ ಮಾಡಿಲ್ಲ ಅವಾಗಿಂದು. ಸೊ ಐ ಡೋಂಟ್ ನೋ ನನ್ಗೆ ಅವಾಗ ಯಾವ ಮೂವಿ ಬಂದಿತ್ತು, ಈ ಮೂವಿ ನಾನ್ ಪರವಾಗಿಲ್ಲ, ಇದೇ ಟೈಮ್ ಪೀರಿಯಡ್ ಅಂತ ಬೇಡ, ಬಟ್ ಆದ್ರೂ ನಿಮ್ ತಲೆಯಲ್ಲಿ ಈ ಕ್ಯಾರೆಕ್ಟರ್ ನಾನಾಗಿರ್ಬೇಕಿತ್ತು ಅಂತ ಅನ್ಸಿದ್ದು ಯಾವ್ದಾದ್ರು ಮೂವಿ? ನನ್ಗೆ ಯಾವ ಒಳ್ಳೆ ಮೂವಿ ಒಳ್ಳೆ ಪಾತ್ರ ನೋಡ್ದಾಗ್ಲೂ ನನ್ಗೆ ಹಾಗ ಅನ್ಸೋದ್ ಸಹಜನೇ. ಹಂಗ ಅನ್ಸತ್ತಲ್ವಾ? ಯಾಕಂದ್ರೆ ಮುಂಚಿಂದನೂ ಪ್ಯಾಷನ್ ಇದ್ದವ್ರಿಗೆ ಒಳ್ಳೆ ಮೂವಿಗಳು ಹೆಸರು ಮಾಡ್ತಾ ಇದೆ, ಪರ್ಫಾರ್ಮೆನ್ಸ್ ಗೆ ಇದ್ದಿದ್ದಾಗ ಖಂಡಿತ ಅಂತ ಆತರ ಅನ್ಸುತ್ತೆ. ಬಟ್ ಈಗ್ಲೂ ಕೂಡ ನನ್ಗೆ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ಬೇಕು, ಒಳ್ಳೊಳ್ಳೆ ಸಂಸ್ಥೆಗಳ ಜೊತೆ ಕೆಲಸ ಮಾಡ್ಬೇಕಂತ ಖಂಡಿತ ಆಸೆ ಇದೆ. ಬಟ್ ಬರ್ಬೇಕು, ಯಾಕಂದ್ರೆ ನಾವ್ ಒಂದ್ಸಲ ಪ್ರೂವ್ ಮಾಡ್ಕೊಂಡ್ರೆ ಅದು ಬರುತ್ತೆ. ನಾವ್ ಮಾಡೋ ಸಿನಿಮಾ ಒಂದಾದ್ರೂ ಹಿಟ್ ಆಗ್ಬೇಕು. ನಾನು ಆಲ್ರೆಡಿ 2 ಸಿನಿಮಾ ಮಾಡಿದೀನಿ. ಹಿಟ್ ಆದ್ರೆ ನಾನೇನು, ನನ್ ಪಾತ್ರ ನಾನು ಹೇಗ್ ನಿಭಾಯಿಸಿದೀನಿ ಅನ್ನೋದು ಗೊತ್ತಾಗತ್ತೆ. ಅಧಿಪತ್ರದಲ್ಲಿ ನನ್ ಪಾತ್ರದ ಬಗ್ಗೆ ಎಲ್ಲಾ ಜರ್ನಲಿಸ್ಟ್ಗಳು ಪಾತ್ರಕ್ಕೆ ನ್ಯಾಯ ಒದಗಿಸಿದಿರಾ ಅಂತೆಲ್ಲ ಹೇಳಿದ್ರು. ಬಟ್ ಅದು ಸಿನಿಮಾ ಅಷ್ಟ್ ಚೆನ್ನಾಗ್ ಹೋಗ್ಲಿಲ್ಲ ಆಗಿದ್ರಿಂದ ನನ್ನನ್ನು ಯಾರು ಅಬ್ಸರ್ವ್ ಮಾಡ್ಲಿಲ್ಲ, ನೋಟಿಸ್ ಮಾಡ್ಲಿಲ್ಲ. ಸೊ ಒಂದ್ ಸಿನಿಮಾ ಹಿಟ್ ಆದಾಗ ಓಕೆ, ನಮ್ದು ಎಲ್ಲ ಓಕೆ, ಎಲ್ಲಾರ್ಗು ಅದೇ ಒಂದು ಪ್ರಾಜೆಕ್ಟ್ ಗೆದ್ದಾಗ ಎಲ್ರಿಗೂ ಇನ್ನೊಂದಷ್ಟು ಕೆಲ್ಸಗಳು ಸಿಗುತ್ತೆ. ಒಂದ್ ಯಶಸ್ಸು ಮನುಷ್ಯನ ಒಂದ್ ಎತ್ತರಕ್ಕೆ ತಗೊಂಡೋಗ್ ಹೋಗುತ್ತೆ ಅಂತಾರಲ್ಲ ಹಾಗೆ. ಸೊ ಯಾವ್ಯಾವ ಎಲ್ಲಾ ಒಳ್ಳೆ ಮೂವೀಸ್ ಬಂದಿದ್ಯೋ ಸಹಜವಾಗಿ ಅನ್ಸತ್ತೆ ಇವರೆಲ್ಲಾ ನೋಡಿ ಅವಾಗಿಂದ ಒಳ್ಳೊಳ್ಳೆ ಮೂವೀಸ್ ಮಾಡ್ಕೊಂಡ್ ಬಂದ್ರು, ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಕ್ತು. ಸೊ ಅವರಿಂದ ಕಲಿಯೋದ್ ನಾವು ತುಂಬಾ ಇರುತ್ತೆ. ನಾವು ಹಳೇದ್ರಿಂದ ತಗೊಳ್ಳಿ, ನೀವು ಪುಟ್ಟಣ್ಣ ಕಣಗಾಲ್ ಸರ್ ಇಂದ ಹಿಡಿದು ಈಗ ಇರುವಂತ ಒಬ್ಬ ನವ ನಿರ್ದೇಶಕರಲ್ಲಿ ಉತ್ತಮ ನಿರ್ದೇಶಕರನ್ನ ತಗೊಂಡಾಗ ಅವರಿಂದ ಕಲಿಯಕ್ ತುಂಬಾ ಸಿಕ್ಕಿರುತ್ತೆ. ಕೆಲವು ಈವನ್ ಸೀರಿಯಲ್ ನಿರ್ದೇಶಕರ ಬಗ್ಗೆ ಹೇಳೋವಾಗ್ಲೂ ಕೂಡ ನಾನು ಅಶ್ವಿನಿ ಅವ್ರ ಒಳಗಡೆ ಡಿಸ್ಕಸ್ ಮಾಡ್ತಾ ಇದ್ವಿ, ತುಂಬಾ ಕಲ್ತಿದ್ದೀನಿ ನಾನು ಹಾಗೆ ಹೀಗೆ ಅಂತ. ವಿನು ಬಳಂಜ ಅವ್ರ ಬಗ್ಗೆ ತುಂಬಾ ಹೇಳ್ತಾ ಇದ್ರು ಅವರು. ಸೊ ಅದನ್ನೆಲ್ಲ ಕೇಳಿದಾಗ ನಮ್ಗೂ ಕಲಿಯಕ್ ಸಿಗತ್ತಲ್ವಾ ಅಂತ. ಸೊ ನಾನು ಈಗ್ಲೂ ಅಷ್ಟೇ, ಯಾವ್ದೇ ಒಂದು ಅಪರ್ಚುನಿಟಿ ನನಗೆ ಸಿಕ್ಕಿದ್ರು ಅದನ್ನ ನಾನು ಕಣ್ಗೊತ್ಕೊಂಡ್ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ಒಂದಷ್ಟು ಕೆಲ್ಸ ಕಲಿಯಕ್ ಸಿಗತ್ತೆ, ತಿಳ್ಕೊಳಕ್ ಸಿಗತ್ತೆ ಅಷ್ಟೇ. ಸೊ ಓಕೆ, ಈ ಕ್ವೆಶ್ಚನ್ ನ ಬಿಟ್ಬಿಟ್ರೆ ಯಾವ ಹೀರೋ ಜೊತೆಗೆ ಆಕ್ಟ್ ಮಾಡಕ್ ಇಷ್ಟ ಪಡ್ತೀರಾ? ಎಲ್ಲಾರ್ ಜೊತೆಗೂ ಇಷ್ಟನೇ ನನಗೆ. ಇಲ್ಲ, ಯಾರಾದ್ರೂ ಒಬ್ರ ಜೊತೆಗ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ? ಇಲ್ಲ, ಆಕ್ಚುಲಿ ನಂಗೆ ಎಲ್ರ ಜೊತೆಗೂ ಇಷ್ಟ, ಒಬ್ರು ಅಂತ ಹೇಳಕ್ ಆಗಲ್ಲ. ತುಂಬಾ ಒಳ್ಳೊಳ್ಳೆ ನಟರು ತುಂಬಾ ಜನ ಇದಾರೆ. ಸೊ ಎಲ್ಲಾರ್ ಜೊತೆಗೂ ನನ್ಗೆ ಆಕ್ಟ್ ಮಾಡೋದಕ್ಕೆ ಇಷ್ಟ. ಸಿಕ್ಬಿಟ್ರೆ ಅದೇ ಅದೃಷ್ಟ ಅಲ್ವಾ? ನಾನ್ ಲಾಂಚ್ ಆಗಿದ್ದು ರೂಪೇಶ್ ಶೆಟ್ಟಿ ಅವ್ರ ಜೊತೆಗೆ. ಹೋಗ್ತಾ ಹೋಗ್ತಾ ಕನ್ನಡದ ಎಲ್ಲಾ ಹೀರೋಗಳ ಜೊತೆಗೂ ಆಕ್ಟ್ ಮಾಡ್ಬೇಕಂತ ಆಸೆ ಇದೆ. ಸೊ ಪಟ್ ಅಂತ ಒಂದ್ ರ್ಯಾಪಿಡ್ ಫೈರ್ ತರ ಒಂದ್ ಗೇಮ್ ಮಾಡೋಣ, ಓಕೆನಾ? ಸೊ ಒಬ್ರೊಬ್ರು ಆಕ್ಟರ್ಸ್ ನೇಮ್ ಹೇಳ್ತಾ ಬರ್ತೀನಿ, ಕನ್ನಡ ಇಂಡಸ್ಟ್ರಿ ಆಬ್ವಿಯಸ್ಲಿ. ಅವ್ರ ಬಗ್ಗೆ ನೀವು ಒಂದ್ ವರ್ಡ್ ಅಲ್ಲಿ ಡಿಸ್ಕ್ರಿಪ್ಷನ್ ಹೇಳ್ಬೇಕು, ಓಕೆನಾ? ಇವಾಗ ಯಾರೋ ಒಬ್ರು ಗಣೇಶ್ ಸರ್ ಅಂದ್ರೆ ಫನಿ ಆತರ ಹೇಳ್ಬೇಕು, ಓಕೆನಾ? ಫಸ್ಟ್ ನಮ್ಮ ರಕ್ಷಿತ್ ಸರ್. ರಕ್ಷಿತ್ ಶೆಟ್ಟಿ ಅವರಲ್ಲ? ಹೌದು, ರಕ್ಷಿತ್ ಶೆಟ್ಟಿ. ಸೊ ಎಲಿಜಿಬಲ್ ಬ್ಯಾಚುಲರ್, ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂಡ್ ಆಕ್ಟರ್ ಅವರು. ತುಂಬಾ ಪ್ರೊಫೆಷನಲ್ ಅಂತ ಅನಿಸ್ತಾರೆ ರಕ್ಷಿತ್ ಶೆಟ್ಟಿ ಅವರು. ಮಾತ್ ಕಮ್ಮಿ, ಕೆಲ್ಸದಲ್ಲಿ ಅವ್ರು ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತೆ. ಸೈಡ್ ಅಲ್ಲಿರೋರಲ್ಲ ಹಾಗೆ ಅಲ್ಲ. ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಅವರು ತುಂಬಾ ಲೈವ್ಲಿ ಆಗಿರ್ತಾರೆ. ತುಂಬಾ ಪ್ರೌಡ್ ಅನ್ಸುತ್ತೆ ನಮ್ ಕನ್ನಡದ ಹುಡುಗಿ ಅಲ್ಲಿ ಬಾಲಿವುಡ್ ತನಕ ಹೋಗಿ ಸೌಂಡ್ ಮಾಡ್ತಾ ಇರೋದು. ಮತ್ತೆ ಅದೃಷ್ಟದ ಹುಡುಗಿ ಅನ್ನೋ ತರಾನು ಫೀಲ್ ಆಗುತ್ತೆ. ಇಲ್ಲಿಂದ ಹೌದು, ತುಂಬಾ ಹಾರ್ಡ್ ವರ್ಕಿಂಗ್. ಅವ್ರು ಹೇಳ್ತಾ ಇರ್ತಾರೆ ಫ್ಲೈಟ್ ಅಲ್ಲೇ ನಾನು ನಿದ್ದೆ ಮಾಡೋದು ಅಂತ. ಸೊ ಅವ್ರ ಹಾರ್ಡ್ ವರ್ಕ್ ಗೆ ತಕ್ಕ ಹಾಗೆ ಪ್ರತಿಫಲನೂ ಸಿಕ್ಕಿದೆ, ಅದೃಷ್ಟನೂ ಕೈ ಹಿಡಿದಿದೆ ಅನ್ಸುತ್ತೆ. ರಿಯಲಿ ಪ್ರೌಡ್ ಆಫ್ ಹರ್. ರಚಿತಾ ಮ್ಯಾಮ್. ರಚಿತಾ ಅವರು ಒಂಥರ ನಮ್ ಮನೆ ಹುಡುಗಿ ತರ ಫೀಲ್ ಆಗ್ತಾರೆ. ಸೊ ನಮ್ ಕನ್ನಡದ ಹುಡುಗಿ ಆತರ. ಸೊ ಹಾಗಾಗಿ ಅವರು ಲೀಲಾ ಜಾಲ್ವಾಗಿ ಅಭಿನಯಿಸ್ತಾರೆ. ತುಂಬಾ ಚೆನ್ನಾಗಿ ನಗ್ನಗ್ತಾ ಎಲ್ರ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ಸುದೀಪ್ ಸರ್. ಸುದೀಪ್ ಸರ್ ಅವರಲ್ಲಿ ಒಂದ್ ಗತ್ತಿದೆ, ಒಂದು ತೂಕ ಇದೆ. ಅವರ ಆಟಿಟ್ಯೂಡ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಮಾತಲ್ಲಿ ಇರ್ಬೋದು. ಸೊ ನನಗೆ ಅವರು ಆಂಕರಿಂಗು ಆಕ್ಟಿಂಗು ಎರಡರಲ್ಲೂ ನಂಬರ್ 1 ಸುದೀಪ್ ಸರ್.
ಸೊ ಒಂಥರ ಅವ್ರನ್ನ ಸರಸ್ವತಿ ಪುತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಕ್ಟಿಂಗ್ ಮಾಡೋರ್ಗೆ ಆಂಕರಿಂಗ್ ಅಷ್ಟು ಆಗಲ್ಲ. ಅದೇ ಆಕ್ಟಿಂಗು ಆಂಕರಿಂಗ್ anchoring. ಎರಡು ಲೀಲಾಜಲವಾಗಿ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ವೆರಿ ಟ್ಯಾಲೆಂಟೆಡ್ ಅಂಡ್ ತುಂಬಾ ಚೆನ್ನಾಗಿರೋ ಒಂದು ಆಟಿಟ್ಯೂಡ್ ನ ಕ್ಯಾರಿ ಮಾಡ್ತಾರೆ. ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿದೆ, ಅವ್ರ ಗತ್ತು ತುಂಬಾ ಚೆನ್ನಾಗಿದೆ. ಅದಕ್ಕೆ ಅಲ್ವಾ ಎಲ್ಲಾ ಹುಡ್ಗಿರು ಇವಾಗ ಅದೇ ಅಲ್ವಾ ಟ್ರೆಂಡಿಂಗ್ 50+ ಆದ್ರೂನು ಎಲ್ಲಾ ಹುಡ್ಗಿರ್ಗೂ ಸುದೀಪ್ ಸರ್ ಅಂದ್ರೆ ಕ್ರಶ್ ಇವಾಗೂನು. ಅವ್ರನ್ನ Okay. 50+ ಅಂತ ಹೇಳಕ್ಕೆ ಆಗಲ್ಲ, ಹೇಳಕ್ಕೆ ಏಜ್ ಇಸ್ ಜಸ್ಟ್ ಎ ಆಗಲ್ಲ. ನಂಬರ್ ಅನ್ನೋ ತರ. ಇವಾಗಂತೂ ಕರ್ಲಿ ಹೇರ್ ಎಲ್ಲ ಮಾಡ್ಸ್ಕೊಂಡು ಓ ಮೈ ಗಾಡ್. ನಿಜ, ಅದೇ ನೋಡಿ ವರ್ಕ್ ಅಲ್ಲಿರೋ ಡೆಡಿಕೇಶನ್ ಅದು. ಒಂದೊಂದ್ ಮೂವಿಗೂ ನಾನು ಒಂದೊಂದ್ ತರ ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು, ನಮ್ಮ ಅಭಿಮಾನಿಗಳಿಗೆ ಏನೋ ಒಂದ್ ಹೊಸದನ್ನ ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಾರಲ್ಲ, ಅಂದ್ರೆ ಸಿನಿಮಾನೇ ಅವ್ರ ಲೈಫು ಅಂತ ಅನ್ಸುತ್ತೆ, ಅದ್ರಲ್ಲೇ ಜೀವಿಸ್ತಾ ಇದಾರೆ ಅನ್ನೋದು ಇವತ್ತಿಗೂ ಗೊತ್ತಾಗ್ಬಿಡುತ್ತೆ. ಫಿಟ್ನೆಸ್ ಮೇಂಟೈನ್ ಮಾಡಿದಾರಲ್ಲ ಅಲ್ವಾ. ತುಂಬಾ ಖುಷಿ ಆಗುತ್ತೆ. ಅದೇ ದರ್ಶನ್ ಸರ್. ಆ, ದರ್ಶನ್ ಸರ್ ಒಂಥರ ಬಾಕ್ಸ್ ಆಫೀಸ್ ಸುಲ್ತಾನ್. ಅವ್ರು ಮಾಡಿರೋ ಎಲ್ಲಾ ಸಿನಿಮಾಗಳು ಒಂದು ಮಿನಿಮಮ್ ಗ್ಯಾರಂಟಿ ಅಂತಾನೆ ಹೇಳ್ತಾರೆ. ಅವರೆಲ್ಲ ಆಕ್ಚುಲಿ ಅದ್ ಏನೇ ಇರ್ಬೋದು, ಅವ್ರು ನನಗೆ ಇನ್ನೋಸೆಂಟ್ ಅಂತ ಅನಿಸ್ತಾರೆ. ವಾಟ್ ಎವರ್ ಇಟ್ ಈಸ್, ನಮ್ದವ್ರಿಗೆ ಅವರು ನಿಲ್ತಾರಲ್ಲ, ಎಷ್ಟೇ ದೊಡ್ಡ ಮನುಷ್ಯ ಆಗಿರ್ಬೋದು, ನನ್ನನ್ನ ಬಂದಿದ್ದಾರೆ ಅಂತ ಆದಾಗ ಅವ್ರ ಅದನ್ನ ಕೈ ಹಿಡಿಯೋದಿರ್ಬೋದು, ಅದು ನನಗೆ ಬಹಳ ಖುಷಿ ಆಗತ್ತೆ. ಒಂದ್ ಮುಗ್ಧತೆ ಇದೆ, ಎಷ್ಟೇ ದೊಡ್ಡದಿದಾದ್ರು ದೊಡ್ಡದಾಗಿ ಬೆಳೆದ್ರು ಅವ್ರು ನನ್ಗೊಂಥರ ಇನ್ನೋಸೆಂಟ್ ಅಂತ ಫೀಲ್ ಆಗ್ತಾರೆ. ನನ್ಗೆ ಹೌದು, ಮನ್ಸು ತುಂಬಾ ಒಳ್ಳೇದಿದೆ. ಬಟ್ ಗೊತ್ತಿಲ್ಲ ಲೈಫ್ ಅಲ್ಲಿ ಅದು ಏನೇನಕ್ಕೆ ಈ ತರದೊಂದು ಸಿಚುವೇಶನ್ ಗಳು ಬರುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಮೊದ್ಲಿನ ತರ ಆಗ್ಬೇಕು, ಯಾಕಂದ್ರೆ ಅವರ ಅಭಿಮಾನಿಗಳ ಹಾರೈಕೆ ತುಂಬಾ ಇದೆ. ಏನೇನೋ ಆಯ್ತು, ಹೌದು ತಪ್ಪುಗಳಾಗಿದೆ, ತಪ್ಪನ್ನ ತಪ್ಪು ಅಂತಾನೆ ಹೇಳ್ಬೇಕು. ಅದ್ರ ಆಚೆಗೆ ಅವರು ಎಷ್ಟು ಬೇಕೋ ಅದಕ್ಕೆ ಶಿಕ್ಷೆ ಕೂಡ ಅನುಭವಿಸ್ತಾ ಇದ್ದಾರೆ. ಅದೆಲ್ಲ ಕಳೆದು ಹಳೇ ನಮ್ಮ ಡಿ ಬಾಸ್ ದರ್ಶನ್ ಅವರು ಆದಷ್ಟು ಬೇಗ ಆತರ ನಾವು ನೋಡಕ್ ಇಷ್ಟಪಡ್ತೀವಿ ದರ್ಶನ್ ಅವ್ರಿಗೆ. ರಿಷಬ್ ಶೆಟ್ಟಿ ಸರ್. ರಿಷಬ್ ಶೆಟ್ಟಿ ಅವರು ಕೂಡ ತುಂಬಾ ಹಾರ್ಡ್ ವರ್ಕರ್, ಇಲ್ಲ ಅಂದ್ರೆ ಈ ಲೆವೆಲ್ಗೆ ಬರಕ್ ಸಾಧ್ಯನೇ ಇಲ್ಲ. ತುಂಬಾ ಡೆಡಿಕೇಶನ್ ಇದೆ, ತುಂಬಾ ಸಿಂಪಲ್ ಅಂಡ್ ತುಂಬಾ ಫ್ರೆಂಡ್ಲಿ ರಿಷಬ್ ಸರ್. ಸೊ ಅವ್ರ ಹಾರ್ಡ್ ವರ್ಕ್ ಅವ್ರನ್ನ ಇಲ್ಲಿ ತನಕ ತಗೊಂಡೋಗ್ಯತೆ. ಅಶ್ವಿನಿ ಗೌಡ. ಅಶ್ವಮ, ನನಗೆ ಈ ತರದ ಒಂದ್ ಫ್ರೆಂಡ್ಶಿಪ್ ಬಿಗ್ ಬಾಸ್ ಮನೇಲಿ ಇವ್ರ ಜೊತೆಗೆ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಒಂದ್ಸಲ ಹಿಂಗೆ ಅವ್ರನ್ನ ಇಂಟರ್ವ್ಯೂ ಮಾಡಕ್ಕೆ ಅಂತ ಹೋಗಿದ್ದೆ ಪ್ರಜಾದಲ್ಲಿ ಇದ್ದಾಗ. ನೀವು ಎದುರು ಕೂತಿರ್ಲಿಲ್ಲ, ನಾವ್ ಒಂದ್ ಯಾವ್ದೋ ಕಂಟ್ರಿ ಕ್ಲಬ್ಬಿಗೆ ಹೋಗಿ ಸ್ಟ್ಯಾಂಡಿಂಗ್ ಅನ್ಸುತ್ತೆ ಅಷ್ಟೇ. ಅದಾದ್ಮೇಲೆ ನನ್ಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ, ಅವ್ರು ಏನ್ ಮಾಡ್ತಿದಾರೆ ನಂಗೆ ಏನೂ ಗೊತ್ತಿರ್ಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನನಗೊಬ್ರ ಜೊತೆ ಇಷ್ಟು ಬಾಂಡಿಂಗ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಶಿ ಸ್ಟ್ರೇಟ್ ಫಾರ್ವರ್ಡ್, ಒಳಗಡೆ ಒಂದು ಹೊರಗಡೆ ಒಂದು ಏನಿಲ್ಲ. ಸೊ ಒಳಗಡೆ ಏನಿದೆ ಅದೇ ಹೊರಗಡೆ ಇದೆ. ಒಂಥರ ಹೆಂಗೆ ಅಂದ್ರೆ ಈಗ ಹಲಸಿನ ಹಣ್ಣ್ ತರ ಹೊರಗಡೆಯಿಂದ ಅದು ಮುಳ್ಳಾಗ್ ಕನ್ಸಿದ್ರು ಒಳಗಡೆ ಸ್ವೀಟ್ ಇರುತ್ತಲ್ಲ, ಹಾಗೆ ಅಶ್ವಿನಿ ಅವರು. ನನ್ಗ ಅದೇ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿದ್ದು. ಒಳಗೊಂದು ಹೊರಗೊಂದು ಇರೋರ್ಗಿಂತ, ಸೇಫ್ ಆಡೋರ್ಗಿಂತ ಇವ್ರು ಬೆಟರ್ ಅಂತ. ಸ್ಟ್ರೇಟ್ ಫಾರ್ವರ್ಡ್ ಅವ್ರ ಜೊತೆಗೆ ಆಡೋದೇ ಬೆಸ್ಟ್. ಸೊ ಇವಾಗ ಮತ್ತೆ ಬಿಗ್ ಬಾಸ್ ಕಡೆಗೆ ಬರೋಣ ಅಂದ್ರೆ, ಇವಾಗ ಎಲ್ರಿಗೂ ಮೂಡಿರೋ ಒಂದ್ ದೊಡ್ಡ ಕ್ವೆಶನ್ ಏನಂದ್ರೆ, ನೀವು ಸಿಂಗಲ್ ಆಗಿ ಆಡಿದ್ರೆ ಬಿಗ್ ಬಾಸ್ ಫೈನಲಿಸ್ಟ್ ಆಗ್ತಿದ್ರಾ? ಐ ಡೋಂಟ್ ನೋ, ನಾನು ಅವ್ರ ಜೊತೆಗಿದ್ರುನು ನಾನು ಸಿಂಗಲ್ ಆಗೇ ಆಡ್ತಾ ಇದ್ದೆ. ಯಾಕಂದ್ರೆ ಅವ್ರದ್ದು ಕೆಲವು ಅಭಿಪ್ರಾಯಗಳು ಬೇರೆ ಇತ್ತು, ನಂದ್ ಅಭಿಪ್ರಾಯ ಬೇರೆ ಇತ್ತು. ನಾನ್ ನಾಮಿನೇಷನ್ ಮಾಡುವಾಗ ನಾನ್ ಬೇರೆಯವ್ರನ್ನ ಮಾಡ್ತಾ ಇದ್ದೆ, ಅವ್ರು ನಾಮಿನೇಟ್ ಮಾಡುವಾಗ ಅವ್ರು ಬೇರೆಯವ್ರನ್ನ ಮಾಡ್ತಾ ಇದ್ರು. ನಾವೆಲ್ಲೂ ಒಬ್ರನ್ನೊಬ್ರು ಡಾಮಿನೇಟ್ ಮಾಡ್ತಾ ಇರ್ಲಿಲ್ಲ, ಜೊತೆ ಕಾಣಿಸ್ಕೊಂತಾ ಇದ್ವಿ, ಆ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾ ಇದ್ವಿ ಹೊರತು ನಾವೆಲ್ಲೂ ಕಳೆದು ಹೋಗಿರ್ಲಿಲ್ಲ. ಮನೇಲಿ ಏನೇನ್ ಯಾವ್ಯಾವ ಮೂಲೆಯಲ್ಲಿ ಏನಾಗ್ತಾ ಇದೆ ಪ್ರತಿಯೊಂದೊಂದು ತಿಳ್ಕೊತಾ ಇದ್ದೆ. ಎಲ್ರು ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ರು, ನಾನು ಅವ್ರ ಮಧ್ಯ ಹೋಗಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ಎಷ್ಟ್ ಬೇಕು ಅವ್ರನ್ನ ಮಾತಾಡ್ಸಿದೀನಿ, ಅಡ್ಗೆ ಮಾಡುವಾಗ ಪ್ರತಿಯೊಬ್ಬರಿಗೂ ಹಾಕಿದೀನಿ. ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ನಾವು ಮಧ್ಯ ಹೋಗಿ ಮೂಗ್ ತೂರ್ಸ್ಕೊಳಕ್ಕೂ ಆಗಲ್ಲ. ಸೊ ಹಾಗಾಗಿ ನಮ್ಮಿಬ್ರು ಅಭಿಪ್ರಾಯ ಒಂದೇ ಅಂತೂ ಖಂಡಿತ ಆಗಿರ್ಲಿಲ್ಲ. ನನ್ಗೆ ರಾಶಿಕಾ ರಿಷಾ ಕಂಡ್ರೆ ಎಲ್ಲ ಆಗ್ತಿರ್ಲಿಲ್ಲ, ಅವ್ರ ಜೊತೆ ತುಂಬಾ ಚೆನ್ನಾಗೇ ಇದ್ರು. ಅವ್ರಿಗೆ ರಘು ಜೊತೆ ಆಗ್ತಿರ್ಲಿಲ್ಲ ಅಂದ್ರೆ ನಾನ್ ರಘು ಜೊತೆ ಹೋಗಿ ಚೆನ್ನಾಗೇ ಮಾತಾಡಿಸ್ತಾ ಇದ್ದೆ. ನಾನು ಹೇಳ್ತಿದ್ದೆ ರಘು ಅಂದ್ರೆ ನನ್ ತುಂಬಾ ನೆಗೆಟಿವ್ ಅಂತ ಅನ್ಸಲ್ಲ, ಒಳ್ಳೆ ಮನುಷ್ಯ ಅಂತಾನೆ ಹೇಳ್ತಿದ್ದೆ. ಸೊ ನನ್ನ ಅಭಿಪ್ರಾಯ ಬೇರೆ, ಅವ್ರ ಅಭಿಪ್ರಾಯ ಬೇರೆ, ಒಟ್ಟಿಗೆ ಇದ್ದಿದ್ರಿಂದ ಮೋಸ್ಟ್ಲಿ ನಾವು ಜೋಡಿಯಾಗಿ ಆಟಾಡ್ತಿದ್ವಿ ಅಂತ ಹೊರಗಡೆ ಕಾಣಿಸಿರ್ಬೋದು. ಬಟ್ ನನ್ನಾಟ ನಾನು ಆಡಿದೀನಿ. ನಾನು ಅದೇ ಹೇಳ್ದೆ, ಇಬ್ರು ಒಬ್ರನ್ನೊಬ್ರು ಡಾಮಿನೇಟ್ ಮಾಡ್ತಾ ಇರ್ಲಿಲ್ಲ. ಎಷ್ಟೋ ವಿಚಾರಗಳು ಅಂದ್ರೆ ಹೊರ ಜಗತ್ತಿನಲ್ಲೂ ಕೂಡ ನಮ್ಮಿಬ್ರದ್ದು ಎಷ್ಟೋ ರಿಲೇಟ್ ಆಗ್ತಾ ಇತ್ತು. ನಾವು ಮಕ್ಳ ಬಗ್ಗೆ ಮಾತಾಡುವಾಗ ಅಲ್ಲೇನೋ ಒಂದು ಅಯ್ಯೋ ಹೌದಾ ನನ್ ಮಗನು ಹಾಗೆ ಅಂತ, ಮತ್ತೆ ಪರ್ಸನಲ್ ಲೈಫು, ನಾವಿಬ್ರು ಸಿಂಗಲ್ ಪೇರೆಂಟು, ಮತ್ತೆ ವಿಚಾರಗಳು ವಿನಿಮಯ ಮಾಡ್ಕೊಳ್ತಾ ಇದ್ದಿದ್ದು, ಮತ್ತೆ ಆ ಮೆಚೂರಿಟಿ,
ಪ್ರತಿಯೊಂದು ಸಿಂಕ್ ಆಯ್ತು, ಜೊತೆಲಿದ್ವಿ. ಬಟ್ ನಾನ್ ನನ್ನ ಇಂಡಿಪೆಂಡೆಂಟ್ ಆಟನೇ ಆಡಿದೀನಿ. ಹೌದು. ಸೊ ಇವಾಗ ನಿಮ್ ಮಗ ಅಂತ ಹೇಳ್ದಾಗ ನಂಗೆ ಇದ್ ನೆನ್ಪಾಯ್ತು. ಮನೆಗೆ ನಿಮ್ ಮಗ ಒಂದ್ ಲೆಟರ್ ಬರೀತಾರೆ. ಸೊ ಎಷ್ಟು ಎಮೋಷನಲ್ ಆಗಿತ್ತು ಅದು. ಎಕ್ಸ್ಪೆಕ್ಟ್ ಮಾಡಿದ್ರಾ ಮಗ ಬರೀತಾನೆ ಅಂತ ಇಲ್ಲ, ಹೇಳ್ಬಿಟ್ಟು? ನಿಜವಾಗ್ಲೂ ಅದು ಒಂದು ಎಮೋಷನಲ್ಲು ಆಗಿತ್ತು, ಒಂದ್ ಧೈರ್ಯನೂ ಕೊಡ್ತು ನಂಗೆ ಆ ಲೆಟರ್. ಯಾಕಂದ್ರೆ ಅಮ್ಮ ಮಗ ಇಲ್ಲಿ ಇರ್ತಾರೆ, ನಾನು ಅದ್ ಒಂದೇ ನಂಗೆ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದು. ಏನಾದ್ರೂ ಹುಷಾರ್ ತಪ್ಪಿದ್ರೆ ಏನ್ ಮಾಡೋದು, ಆ ತರದೊಂದ್ ಭಯ ಇರ್ತಾ ಇತ್ತು. ಅಂದ್ರೆ ಇರ್ತಿದ್ರು ನನ್ ಫ್ರೆಂಡ್ ನವ್ಯ ಮತ್ತೆ ನಮ್ಮ ಅಣ್ಣ ಎಲ್ಲಾರು ಇದ್ರುನು ಎಲ್ಲೋ ಒಂದ್ ಕಡೆ ನಾನಿದ್ದಂಗ ಆಗಲ್ವಲ್ಲ ಅಂತ. ಸೊ ಒಂದ್ ಲೆಟರ್ ಬಂದಾಗ ನನ್ನ ಆಟಕ್ಕೆ ಇನ್ನೊಂದಷ್ಟು ಧೈರ್ಯ ಬಂತು. ಓಕೆ, ಆರಾಮಾಗಿದ್ದಾರೆ, ಅವ್ರು ಸೇಫ್ ಆಗಿದ್ದಾರೆ ಅಂತ. ತುಂಬಾ ಎಮೋಷನಲ್ ಮೊಮೆಂಟ್ ಅದು. ತುಂಬಾ ದಿವಸ ಆದ್ಮೇಲೆ ಅವನ ಹ್ಯಾಂಡ್ ರೈಟಿಂಗ್ ಅದೆಲ್ಲ ನೋಡಿ ತುಂಬಾ ಎಮೋಷನಲ್ ಆಯ್ತು. ನೋಡ್ತಾ ಇರ್ತಾರೆ, ಬಟ್ ನೀವು ನೋಡಕ್ ಆಗಲ್ಲ, ಎಷ್ಟು ಎಮೋಷನಲ್ ಆಗಿರುತ್ತೆ ಬಟ್ ಒಳಗಡೆ. ಅಷ್ಟೇ ತೃಪ್ತಿ ಕೂಡ ಆಯ್ತು ಅದು ಲೆಟರ್ ಬಂದ್ಮೇಲೆ. ಇನ್ನೊಂದ್ ಸ್ವಲ್ಪ ಎನರ್ಜಿ, ಡಬಲ್ ಎನರ್ಜಿ ಬಂತ. ಚೆನ್ನಾಗಿದೀವಿ ಅಂತ ಬರ್ದಿದ್ದಾನೆ, ಇನ್ನೊಂದ್ ಸ್ವಲ್ಪ ಆಟ ಆಡೋಣ ಅಂತ. ಏನೊಂದ್ ಸ್ವಲ್ಪ ಆಟ ಅದು ಅಲ್ದೆ ಅಶ್ವಿನಿ ಅವ್ರು ಬಿಟ್ಕೊಡ್ತಾರೆ ನನ್ಗೆ ಲೆಟರ್. ನಾನ್ ಹೇಳ್ತೀನಿ ನಾನೇ ಕೊಡ್ತೀನಿ ನಿಮಗೆ ಫಸ್ಟ್ ಅಂತ. ಇಲ್ಲ 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 ತಡಿ ಅಂದ್ಬಿಟ್ಟು ಅವ್ರು ಒಂದು ಎಕ್ಸ್ಪ್ಲನೇಷನ್ ಕೊಟ್ರು. ಅದಾದ್ಮೇಲೆ ನಾನು ತುಂಬಾ ಡೌಗಿವ್ ಮಾಡಕ್ ಹೋಗ್ಲಿಲ್ಲ. ಅವ್ರು ಹೇಳಿದ್ರಲ್ಲಿ ಓಕೆ ಅನ್ನಿಸ್ತು. ಅಂದ್ರೆ ತಂದೆ ಪ್ರೀತಿ ಕೂಡ ಇಲ್ಲ. ಇನ್ನೊಂದು ನನ್ ಮಗ ಬೇರೆ ಚಿಕ್ಕವನು. ಸೊ ಹಂಗಾಗಿ ನಾನು ಎಲ್ಲೂ ಓವರ್ ಆಕ್ಟ್ ಮಾಡೋದು, ಡವ್ ಅದೆಲ್ಲೂ ಮಾಡಿಲ್ಲ. ಸೊ ಹಂಗಾಗಿ ಓಕೆ ಆಯ್ತು ಅವರು ಅಂತ ಅಂದಾಗ ನಾನು ಅದನ್ನ ಅಕ್ಸೆಪ್ಟ್ ಮಾಡಿದೆ. ಸೊ ಬಿಗ್ ಬಾಸ್ ಮನೇಲಿ ಜಗಳ ಆಡೋದು ಎಷ್ಟ್ ಇಂಪಾರ್ಟೆಂಟ್? ಜಗಳ ಆಡೋದ್ರಿಂದಾನೇ TRP ಅಂತೀರಾ? ಅಂದ್ರೆ ಎಷ್ಟ್ ಇಂಪಾರ್ಟೆಂಟ್ ಅಂದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ ರಿಯಾಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದ್ ಸ್ಟ್ಯಾಂಡ್ ತಗೊಳ್ಳೋದು ಅಂತ ನಾವ್ ಅಲ್ಲಿ ಹೇಳ್ತೀವಿ. ಅಲ್ಲಿ ತಪ್ಪಾದ್ರೂ ನಾವ್ ಸುಮ್ನಿರ್ಬಾರ್ದು. ನಮ್ ಎದುರುಗಡೆ ಅದು ಇನ್ನಿಬ್ಬರಿಗೆ ಜಗಳ ಆಡ್ದಾಗ ನಮ್ಗೆ ಇವ್ರ ಕಡೆ ಕರೆಕ್ಟ್ ಆಗಿದೆ, ಇಲ್ಲಿ ನ್ಯಾಯ ಇದೆ ಅಂದಾಗ ನಾವ್ ವಾಯ್ಸ್ ರೈಸ್ ಮಾಡ್ಲೇಬೇಕು. ನಮ್ ವಿಚಾರಕ್ಕೂ ಯಾರಾದ್ರೂ ಬಂದಾಗ ಮೆತ್ತಗ್ ಹೇಳಿದ್ರೆ ಅವ್ರಿಗೆ ಕೇಳಲ್ಲ, ಅಥವಾ ಎಲ್ಲಾರು ಕಿರಿಸ್ತಾ ಇರ್ತಾರೆ, ಅಲ್ಲಿ ನಮ್ಮ ಧ್ವನಿ ಅಡಗ್ ಹೋಗುತ್ತೆ ಅಂದಾಗ ಜಗಳ ಆಡ್ಬೇಕು. ಅಂದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ ಅಲ್ಲಿ ಜಗಳ ಆಡ್ಬೇಕು ಅಂದಾಗ ಜಗಳ ಆಡ್ಬೇಕು. ರಿಷಾ ತರ ಸುಮ್ನೆ ಜಗಳ ಆಡ್ಬಿಟ್ರೆ ಅದು ಅದ್ರಲ್ಲಿ ಹೌದು, ಅದು ಸುಮ್ನೆ ಬಿಗ್ ಬಾಸ್ ಅಂದ್ರೆ ಜಗಳ ಆಡ್ಬೇಕು ಅಂತ ಅನ್ಕೊಂಡೆ ಎಲ್ಲಾ ಮೂಲೆಯಲ್ಲಿ ನಿಂತ್ಕೊಂಡು ಜಗಳ ಆಡ್ಬಿಟ್ರೆ ರಿಷಾ ತರ ಆಗೋಗ್ತೀವಿ. ಸೊ ಸಂದರ್ಭಕ್ಕೆ ತಕ್ಕ ಹಾಗೆ ಮಾತಾಡೋದು, ವಾಯ್ಸ್ ರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಬಿಗ್ ಬಾಸ್ ಮನೇಲಿ ಮುಖವಾಡ ಹಾಕೊಳ್ಳೋದು ಕೂಡ ಅನಿವಾರ್ಯನಾ? ಅನಿವಾರ್ಯ ಏನಿರಲ್ಲ, ಬಟ್ ಕೆಲವರೆಲ್ಲ ಹಾಕೊಂಡಿರ್ತಾರೆ. ಅವರು ಮುಖವಾಡ ಅನ್ನೋದ್ಕಿಂತ ನಮ್ಗೆ ಯಾಕೆ ಇದು, ನಾವ್ ಯಾಕೆ ಇದೆಲ್ಲ ಅಂತ ಹೇಳಿ ಸುಮ್ನಾಗ್ಬಿಡ್ತಾರೆ. ಅದು ಒಂದು. ಇನ್ನ ಕೆಲವರು ಒಳ್ಳೆಯವ್ರ ತರ ನಾಟಕ ಆಡೋದು, ಅದು ಅನಿವಾರ್ಯ ಅಂತೂ ಖಂಡಿತ ಇಲ್ಲ. ಕೆಲವರು ಆತರ ಮಾಡ್ತಾರೆ, ಬಟ್ ಅದು ಆ ಮುಖವಾಡ ತುಂಬಾ ದಿವಸ ಏನು ಉಳಿಯಲ್ಲ, ಬೇಗ ಕಳಚ್ಬಿಡುತ್ತೆ. ಸೊ ಮುಖವಾಡ ಹಾಕೊಂಡೆ ಬಿಗ್ ಬಾಸ್ ಮನೆಯಲ್ಲಿ ಇರ್ತೀವಿ ಅಂತಂದ್ರೆ ಅದು ನನ್ಗನ್ಸುತ್ತೆ ಅದು ಆಗದೇ ಇಲ್ಲ. ಯಾವತ್ತಿದ್ರು ಅದು ಕಳಚ್ ಬಿದ್ದೇ ಬೀಳುತ್ತೆ. ಬಟ್ ತುಂಬಾ ಜನ ಹಂಗ ಹಾಕೊಂಡೆ ಹಾಕೊಂಡೆ ಆಟ ಆಡ್ತಾರೆ ಅಂತೀರಾ? ಸೊ ಇವಾಗ ಬಿಗ್ ಬಾಸ್ ಮನೇಲಿ ಎಲ್ಲಾ ಕಡೆ ಕ್ಯಾಮ್ರಾ ಇರುತ್ತೆ, 360 ಡಿಗ್ರಿ ಕ್ಯಾಮ್ರಾ. ಆ ಕ್ಯಾಮ್ರಾ ಇದೆ ಅನ್ನೋ ಕಾನ್ಶಿಯಸ್ನೆಸ್ ಯಾವಾಗ್ಲೂ ಇರತ್ತಾ, ಅಥವಾ ಸ್ವಲ್ಪ ದಿನ ಆದ್ಮೇಲೆ ಮರ್ತೋಗ್ಬಿಡ್ತೀರಾ? ಇಲ್ಲ, ನನಗಂತೂ ಇತ್ತು. ಕೊನೆ ತನಕನೂ ಏನೋ ಕೂರೋವಾಗ ಮಾಡುವಾಗ ಕ್ಯಾಮ್ರಾ ಇದೆ. ಮಾತಾಡುವಾಗ ಮಾತ್ರ ಏನ್ ಇರ್ತಿರ್ಲಿಲ್ಲ, ಗುಸು ಮಾತಾಡ್ತಾ ಇದ್ವಿ, ಯಾಕಂದ್ರೆ ಎಡಿಟ್ ಮಾಡ್ತಾ ಸೊ ಇದ್ ಮಾತಾಡಿದ್ರೆ ಹೋಗ್ಬಿಡುತ್ತೆ ಅನ್ನೋ ತರ ಏನಿರ್ಲಿಲ್ಲ. ಎಷ್ಟೋ ವಿಚಾರಗಳು ನಾವು ಮಾತಾಡ್ಕೊಂತಾ ಇದ್ವಿ ವಿಚಾರ. ಬಟ್ ನನಗಂತೂ ಇತ್ತು, ನಾನ್ ಕಾನ್ಶಿಯಸ್ ಆಗೇ ಇದ್ದೆ. ಕ್ಯಾಮ್ರಾ ನಡುವೆನೆ ನಾವಿರೋದು ಅನ್ನೋದು, ಅಂದ್ರೆ ಹಾಕೋ ಬಟ್ಟೆಯಿಂದ ಹಿಡಿದು ಆ ಕಾನ್ಶಿಯಸ್ನೆಸ್ ಇತ್ತು. ಮಾತಾಡೋ ಮಾತಲ್ಲಿ ಹೌದು, ನಾವು ತೀರಾ ಇಲ್ಲಿ ಮಾತಾಡೋ ಹಾಗೆ ಅಲ್ಲಿ ಮಾತಾಡಕ್ ಆಗಲ್ಲ ಕೆಲವೊಂದ್ ವಿಚಾರಗಳನ್ನ. ಬಟ್ ಇನ್ನ ಕೆಲವೊಂದ್ ವಿಚಾರ ಮಾತಾಡ್ತಾ ಇದ್ವಿ, ಅದನ್ನ ಎಡಿಟ್ ಮಾಡ್ತಾರೆ ಅಂತ ಗೊತ್ತಿರ್ತಾ ಇತ್ತು. ಸೊ ಆ ಕಾನ್ಶಿಯಸ್ನೆಸ್ ಇದೊಂದ್ ಪಾರ್ಟ್ ಇದೆ ಹಾಗಾದ್ರೆ ಬಿಗ್ ಬಾಸ್ ಅಲ್ಲಿ. ಅಂದ್ರೆ ಹಂಗಲ್ಲ, ತೀರಾ ಏನಂದ್ರೆ ಈಗ ಹೆಣ್ಮಕ್ಳದೇನೋ ಸಮಸ್ಯೆ ಇರುತ್ತೆ, ಅದೆಲ್ಲ ನಾವು ಮಾತಾಡ್ಕೊಂತಾ ಇದ್ವಿ. ತೀರಾ ಅದನ್ನೆಲ್ಲ ನಾವು ಹಿಂಗೆ ಸ್ಟ್ರೈಟ್ ಆಗಿ ಹೇಳ್ತಿದ್ವಿ, ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ ಅಂತ. ಸೊ ಅದಕ್ಕೆಲ್ಲ ಏನ್ ನೋಡಿ ರಿಸ್ಟ್ರಿಕ್ಷನ್ಸ್. ಸೊ ಜಾನ್ವಿ ಅಂಡ್ ಮೇಕಪ್ ನಡುವಿನ ಸಂಬಂಧದ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಬಿಕಾಸ್ ಯು ಆರ್ ರಿಯಲಿ ಪ್ರಿಟಿ, ಮುಂದ್ಗಡೆ ನೋಡಕ್ ಇನ್ನೂ ಪ್ರಿಟಿ ಆಗಿದ್ದೀರಾ. ಸೊ ಇಲ್ಲ, ನನ್ಗೆ ಐ ಲವ್ ಟು ಬಿ ಗೆಟ್ ರೆಡಿ, ಅಂದ್ರೆ ತುಂಬಾ ಪ್ರೆಸೆಂಟಬಲ್ ಆಗಿ ಇರ್ಬೇಕಂತ ನನಗೆ ಆಸೆ. ಮತ್ತೆ ಅದು ತುಂಬಾ ಕೋಟ್ಯಾಂತರ ಜನ ನೋಡ್ತಾರಲ್ವಾ, ಬಿಕಾಸ್ ಎವ್ರಿ ವೀಕೆಂಡ್ ನಾವ್ ನೋಡ್ತಿದ್ವಲ್ಲ, ಇಲ್ಲಿ ಜಾನ್ವಿ ಬಿಕಾಸ್ ದಟ್ ಮಚ್ ಪ್ರಿಟಿ, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರಿ. ಎಲ್ರಿಗಿಂತ ಹೈಲೈಟ್ ಅನ್ನೋದಕ್ಕಿಂತ ನಿಮ್ಮ ಕಾಸ್ಟ್ಯೂಮ್ ಸ್ಟೈಲ್ ಆಗಿರ್ಬೋದು, ಆ ಮೇಕ್ ಓವರೇ ಬೇರೆ ತರ ಇರ್ತಿತ್ತು. ಪರ್ಸನಲಿ ಐ ಲೈಕ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಹೌದು, ಅಂದ್ರೆ ಇದೊಂದು ದೊಡ್ಡ ಆಪರ್ಚುನಿಟಿ. ಮತ್ತೆ
ದೊಡ್ಡ ವೇದಿಕೆ, ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಬೇರೆ ಕಂಟ್ರಿನಲ್ಲೂ ನೋಡೋ ಅಂತ ಒಂದು ಕಾರ್ಯಕ್ರಮ. ಸೊ ಹಂಗಾಗಿ ನನ್ಗೆ ಚೆನ್ನಾಗ್ ಕಾಣಿಸ್ಕೋಬೇಕು ವೀಕ್ ಡೇಸ್ ವೀಕೆಂಡ್ ಅಲ್ಲಿ ಅಂತ ಹೇಳಿ ಕಾನ್ಶಿಯಸ್ ಆಗಿ ಇರ್ತಿದ್ದೆ. ಟೈಮ್ಸ್ ಅಡ್ಗೆ ಎಲ್ಲ ಮಾಡಿ ಆಮೇಲೆ ರೆಡಿ ಆಗ್ತಾ ಇದ್ದೆ. ಅರಸಿ ಇದ್ದಾಗ ಬೇಗ ರೆಡಿ ಆಗ್ತಾ ಇದ್ದೆ. ಸೊ ವೀಕ್ ಡೇಸ್ ಅಲ್ಲೂ ನಾವ್ ಚೆನ್ನಾಗ್ ಕಾಣಿಸ್ಕೋಬೇಕು, ಎಲ್ರು ನೋಡ್ತಾರೆ ಲೈವ್ ಅಲ್ಲಿ ಅಂತ. ಹಂಗಾಗಿ ನನ್ಗೆ ಮುಂಚಿಂದನೂ ಒಂದ್ ಸ್ವಲ್ಪ ಅದ್ ಪ್ಯಾಷನ್, ಚೆನ್ನಾಗ್ ಕಾಣಿಸ್ಕೋಬೇಕು, ರೆಡಿ ಆಗ್ಬೇಕು ಅಂತ. ಸೊ ರೆಡಿ ಆಗ್ತಾ ಇದ್ದೆ. ಅದಕ್ಕೂ ಹೇಳೋರು ಬರೀ ಮೇಕಪ್ ಮಾಡ್ಕೊಂಡ್ ತಿರ್ಗೋದಲ್ಲ ಅಂತ. ಬಟ್ ನಾನು ಅದಕ್ಕೂ ಆಟ ಆಡಿ ಉತ್ತರ ಕೊಟ್ಟಿದೀನಿ. ನನ್ ಸೌಟ್ ಹಿಡಿಯೋಕ್ಕೂ ಸೈ, ಮೇಕಪ್ ಬ್ರಷ್ ಹಿಡಿಯೋದಕ್ಕೂ ಸೈ, ಗನ್ ಹಿಡಿಯೋದಕ್ಕೂ ಸೈ ಅನ್ನೋ ತರ, ಟಾಸ್ಕ್ ಆಡೋದಕ್ಕೂ ಸೈ ಅನ್ನೋ ತರ. ಜಾನ್ವಿ ಅಂದ್ರೆ ಆಲ್ ರೌಂಡರ್. ಸೊ ನಾನ್ ಪ್ರೂವ್ ಮಾಡ್ಕೊಂಡಿದೀನಿ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಹೇಳ್ತಾರೆ ನಿಮ್ ಕನ್ನಡ ಮತ್ ನೀವ್ ರೆಡಿ ಆಗ್ತಾ ಇದ್ದಿದ್ದು, ಕಾಸ್ಟ್ಯೂಮು, ಮತ್ತೆ ಆ ತೂಕದ ಮಾತುಗಳು ಅಂತ ಎಲ್ಲ ಹೇಳಿದಾಗ ನನಗ್ ಬಹಳ ಖುಷಿ ಆಗುತ್ತೆ. ಇಷ್ಟೊಂದೆಲ್ಲ ನೋಟಿಸ್ ಮಾಡಿದಾರೆ ಅಂತ. ಸೊ ಬಟ್ ಆದ್ರೂನು ರಕ್ಷಿತಾ ಅವ್ರು ಒಂದ್ ಕಡೆ ಹೇಳ್ತಾರೆ, ಹೊರಗಡೆ ಇರೋ ಸೌಂದರ್ಯಕ್ಕಿಂತ ಒಳಗಡೆ ಮನ್ಸಲ್ಲಿರೋ ಸೌಂದರ್ಯ ಒಳ್ಳೇದು, ಮುಖ್ಯ ಅನ್ನೋದ್ ಹೇಳ್ತಾರೆ. ಸೊ ಒಪ್ತೀರಾ? ಅದು ಅವ್ರನ್ನ ಅವ್ರೆ ಕೇಳ್ಕೊಬೇಕು. ಅದಕ್ಕೆ ಅವ್ರು ಹೇಳ್ತಾ ಇದೀವಿ ಅಂದ್ರೆ ನಾನು ಅಷ್ಟು ಬದ್ಧವಾಗಿದ್ದೀನ, ನಾನ ಮಾತುಗಳಿಗೆ ನಾನ್ ಬದ್ಧವಾಗಿದ್ದೀನಿ ಅಂತ ರಕ್ಷಿತಾ ಕೇಳ್ಕೊಬೇಕು. ಯಾಕಂದ್ರೆ ಅವಳ ಆ ಕಡೆಯಿಂದ ನೋಡಿದಾಗ ಅವಳಿಗೆ ನಾನ್ ಹಿಂಗ ಅಂತ ಅನ್ಸಿರ್ಬೋದು, ಯಾಕಂದ್ರೆ ನೇರವಾಗಿ ಹೇಳಿರೋದ್ರಿಂದ. ಇಲ್ಲಿಂದ ನೋಡಿದಾಗ ನನಗೂ ಎಷ್ಟೋ ಸಲ ಅನ್ಸಿದಾಳೆ ರಕ್ಷಿತಾ. ಅದೇ ನಾಮಿನೇಟೆಡ್ ಟೀಮ್ ಅಲ್ಲಿ ಇದ್ದಾಗ ಅವಳು ವರ್ತನೆ ಮಾಡಿದ ರೀತಿ, ನಾವ್ ಅಭಿನ ನಾಮಿನೇಟ್ ಮಾಡೋಣ ಅಂದಾಗ ಇಲ್ಲ ರಘು ಅಂದ್ರೆ ಒಂದು ಒಮ್ಮತ ಅನ್ನೋದೇ ಬರ್ತಾ ಇರ್ಲಿಲ್ಲ. ಸೊ ಒಂದ್ 6 ಜನ ಒಂದು ಒಪ್ಪಿದ್ದಾರೆ ಅಂದಾಗ ನಾನ್ 7ನೇವಳು ಹೌದಪ್ಪ ನಾನು ಒಪ್ಪಣ ಅಂತ ಅನ್ಬೇಕಾ, ಅಥವಾ ಇಲ್ಲ ನಂದೇ ನಡಿಬೇಕು ಅಂತ ಹೇಳಿ 6 ಜನರನ್ನ ಬಗ್ಸೋದು, ಆ ಆರೋಗ್ಯನ್ಸ್ ಎಲ್ಲ ಆದ್ಮೇಲೂ ನಾನು ಇದ್ ಮಾಡಲ್ಲ ಅನ್ನೋದು. ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ ಸಣ್ಣದನ್ನು ಕೂಡ. ಅವಳಿಗೆ ಏನಾದ್ರು ನೀವ್ ಹೇಳಿ ಇದನ್ನ ಎತ್ತಿಡು ಅಂತ, ಅವಳು ಎತ್ತಿಡಲ್ಲ ಅದನ್ನ. ಇವ್ರು ಹೇಳ್ತಾ ಇದ್ರಲ್ಲ ನಾನ್ ಯಾಕೆ ಮಾಡ್ಬೇಕು ಅನ್ನೋದು ಆ ಈಗೋ ತುಂಬಾ ಇದೆ. ಸೊ ಹಂಗಾಗಿ ಯಾವ್ದೇ ಒಂದ್ ಸ್ಟೇಟ್ಮೆಂಟ್ ನ ಪಾಸ್ ಮಾಡುವಾಗ ಆ ಸ್ಟೇಟ್ಮೆಂಟ್ ಗೆ ನಾವೆಷ್ಟು ಬದ್ಧವಾಗಿದೀವಿ ಅಂತ ಅವ್ರನ್ನ ಅವ್ರ ಕನ್ನಡಿ ಮುಖ ನೋಡ್ಕೋಬೇಕು ಅಷ್ಟೇ. ಸೊ ಬಿಗ್ ಬಾಸ್ ಮನೇಲಿ ನೀವು ಗೆದ್ದಿದ್ದೀರಾ ಅಥವಾ ಸೋತಿದ್ದೀರಾ ನಿಮ್ ಪ್ರಕಾರ? ನಾನ್ ಗೆದ್ದಿದ್ದೀನಿ ಅಂತಾನೆ ಅನ್ಸೋದು. ಆಚೆ ಕಡೆ ಬಂದಾಗ ಹೌದು ಸ್ಟಾರ್ಟಿಂಗ್ ಏನ್ ನೆಗೆಟಿವ್ ಆಗಿತ್ತು ಅದೇ ಜನ ಇಲ್ಲ ಜಾನ್ವಿ ಅವ್ರು ಇರ್ಬೇಕಿತ್ತು, ಅವ್ರು ಡಿಸರ್ವ್ ಇದಾರೆ, ನಾವ್ ಲೈವ್ ಅಲ್ಲೂ ನೋಡಿದೀವಿ, ಅವ್ರು ಆಕ್ಟಿವ್ ಆಗಿದ್ರು, ಟಾಸ್ಕ್ ಸಖತ್ತಾಗಿ ಆಡ್ತಾ ಇದ್ರು, ಅಡ್ಗೆ ಮಾಡ್ತಾ ಇದ್ರು, ಚೆನ್ನಾಗಿ ರೆಡಿ ಆಗ್ತಾ ಇದ್ರು, ಮಾತಾಡೋ ಕಡೆ ನೇರವಾಗಿ ಮಾತಾಡಿದಾರೆ, ಅವರು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಒಳಗಡೆ ಒಂದು ಹೊರಗಡೆ ಒಂದು ಇಲ್ಲ. ಈಗ ನಾನ್ ಒಳಗಡೆ ಏನ್ ಆಟ ಆಡಿದೀನಿ ಬಂದ್ ಆಚೆ ಕಡೆ ಅದೇ ಮಾತಾಡ್ತಾ ಇದ್ದೀನಿ. ನಾನ್ ಯಾಕೆ ಮ್ಯಾನ್ಪ್ಲೇಟ್ ಆಗ್ಲಿ, ನಾನ್ ಹೇಗಿದ್ದೀನೋ ಹಾಗೆ ಇದ್ದೀನಿ. ಅದನ್ನ ಜನ ಅಂದ್ರೆ ಒಂದಷ್ಟು ವರ್ಗದ ಜನ ಅಂತೂ ತುಂಬಾ ಸ್ಟ್ರಾಂಗ್ ಆಗಿ ನೋಡಿ ಅದನ್ನ ಹೇಳ್ದಾಗ ಓಕೆ ನಾನ್ ಗೆದ್ದಿದ್ದೀನಿ ಅಂತ ನನಗೆ ಅನ್ಸೋದು. ನಾನು ಆಚೆ ಕಡೆ ಬೇಗ ಬಂದಿರೋದ್ರ ಬಗ್ಗೆ ನಂಗೆ ನಿಜವಾಗ್ಲೂ ಬೇಜಾರಿದೆ. ಇನ್ನ ಆಟ ಆಡ್ಬೋದಾಗಿತ್ತು, ಇನ್ನ ಟಾಸ್ಕ್ ಅಲ್ಲಿ ನಾನು ಇನ್ನೊಂದಷ್ಟು ಮಾತಾಡ್ಬೋದಾಗಿತ್ತು, ಇನ್ನೊಂದಷ್ಟು ಆಕ್ಟಿವ್ ಆಗಿ ನಾನೇನು ಅಂತ ಪ್ರೂವ್ ಮಾಡ್ಕೋಬೋದಾಗಿತ್ತು. ಯಾಕಂದ್ರೆ 60 ದಿನ ಒಂದ್ ಆಟ, 60 ದಿನ ಆದ್ಮೇಲೆ ನಾವ್ ಇನ್ನೊಂದಷ್ಟು ಚೇಂಜ್ ಮಾಡ್ಕೊಂಡು ಆಟ ಆಡೋಣ, ಇನ್ನೊಂದಷ್ಟು ಸ್ಟ್ರಾಟಜಿ ಮಾಡೋಣ, ಇನ್ನೊಂದಷ್ಟು ಕಂಟೆಂಟ್ ಕೊಡೋಣ ಅನ್ನೋದು ನಮ್ಗಿದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನಾನು ಮಿಸ್ ಮಾಡ್ಕೊಂಡ್ರು ಆಚೆ ಕಡೆ ಯಾರು ನನ್ಗೆ ನೀ ಚೆನ್ನಾಗ್ ಆಡ್ದೆ ಆಚೆಗ್ ಬಂದೆ ಅಂತ ಯಾರು ಹೇಳಿಲ್ಲ ಇದುವರೆಗೂ. ನೀವ್ ಇರ್ಬೇಕಿತ್ತು ಅಂತಾನೆ ಅಂತಾರೆ ಎಲ್ಲ. ಇಷ್ಟು ನ್ಯೂಸ್ ಚಾನೆಲ್ ನಾನು ಏನ್ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಅವ್ರ ಇಂಟ್ರೊಡಕ್ಷನ್ ಅದೇ ಇಷ್ಟ ಬೇಗ ಬಂದ್ಬಿಟ್ರ, ಇದು ಶಾಕಿಂಗ್ ಎಲಿಮಿನೇಷನ್ ಅಂತ, ಅಷ್ಟು ಸಾಕಲ್ವಾ. ನನ್ಗೆ ಯಾರೇ ಫೋನ್ ಮಾಡಿದ್ರು, ಈಗ್ಲೂ ಅಷ್ಟೇ ಯಾರೇ ಫೋನ್ ಮಾಡಿದ್ರು ನೀವು ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ಅಶ್ವಿನಿ ಅವರು ನಿಮ್ಮಿಬ್ರದು ಜುಗಲ್ ಬಂದಿ ನೋಡಕ್ಕೆ ಖುಷಿ ಆಗೋದು, ನಾವ್ ಕನೆಕ್ಟ್ ಆಗಿದ್ವಿ. ಒಂದ್ ವೇಳೆ ನೀವ್ ಬಂದ್ರು ಎಲ್ಲ ಅವ್ರು ಡಲ್ ಆಗ್ಬೋದು, ಇಬ್ರು ಇಲ್ಲ ಅಂತ ಅಂದಾಗ ಅಥವಾ ಒಬ್ರು ಡಲ್ ಆಗಿ ಒಬ್ರು ಆಚೆ ಇದ್ದಾಗ ಅದೆಲ್ಲೋ ಒಂದ್ ಕಡೆ ಆಟದ ಮೇಲೆ ಎಫೆಕ್ಟ್ ಆಗತ್ತೆ ಅಂತ ಹೇಳ್ತಾರಲ್ಲ, ನನ್ಗೆ ಅಲ್ಲೇ ಗೆದ್ದಿದ್ದೀನಿ ಅಂತ ಅನ್ಸೋದು. ತುಂಬಾ ಜನ ನನಗೆ, ನಮ್ಮಮ್ಮನ್ಗೆ ಕಲಾವಿದ್ರು ಗೆಲ್ಲೋದೇ ಅಲ್ಲಿ ಅಲ್ವಾ, ನಮ್ಮಮ್ಮನಿಗೆ ಅಯ್ಯೋ ನಮ್ಮಮ್ಮ ಎಲ್ಲ ಊರೇ ಎಲ್ರು ಅದೇ ಹೇಳ್ತಾರೆ ಅಯ್ಯೋ ಅನ್ಯಾಯ ಆಗೋಯ್ತು ಅಂತ. ಅವ್ರಂತೂ ಏಯ್ ನೋಡ್ಬೇಡ ಅಂತೆಲ್ಲ ಅಂದ್ರೆ ಅವ್ರು ಅಷ್ಟು ಮನ್ಸಿಗೆ ಹಚ್ಕೊಂಡಿದಾರಲ್ಲ. ನಾನೇನು ಆಡಲ್ಲ, ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ನಾನು ಇಷ್ಟ ಆಡ್ತೀನಿ ಅಂತ. ಸೊ ಹೊಸ ಜಾನ್ವಿನ ತುಂಬಾ ಜನ ನೋಡಿದಾರೆ. ಅದ್ ಏನೇ ವಾಟ್ ಎವರ್ ನೆಗೆಟಿವ್ ಆರ್ ಪಾಸಿಟಿವ್, ಯು ಪ್ಲೇಡ್ ಯುವರ್ ಗೇಮ್ ಅಂತ ಹೇಳ್ತಾರೆ. ಸೊ ನಂಗೆ ಅದ್ ಗೆದ್ದಿದ್ದೀನಿ. ಜನರ ಕಾಮೆಂಟ್ಸ್ ನೀವು ಹೋಗಿ ನೋಡ್ಬೋದು. ಜಾನ್ವಿ ಎಲಿಮಿನೇಟೆಡ್ ಅಂದಾಗ ಎಷ್ಟು ಜನ ಬೈತಿದ್ರು, ಅಲ್ಲಿ 99% ಜನ ಇಲ್ಲ ಅವ್ರಿಗಿಂತ ಡಿಸರ್ವ್ ಇಲ್ದಿರೋರು ಒಂದ್ 6-7 ಜನ ಇದಾರೆ, ಇವ್ರು ಆಕ್ಟಿವ್ ಇದ್ರು ಅಂತ ಅಷ್ಟೇ ಸಾಕು ನನ್ಗೆ. ಬಿಡಿ ಇವ್ರು ಆಡ್ತಾ ಇಲ್ಲ ಆಚೆ ಕಳ್ಸಿ ಅನ್ನೋದಕ್ಕಿಂತ ಇದು ಬೆಟರ್ ಅಲ್ವಾ. ಎಷ್ಟೋ ಜನ ನಿಮ್ನ ಮನೆ ಮಗಳಾಗೆ ತಗೊಂಡ್ಬಿಟ್ಟಿದ್ರು. ಹೌದು, ಬಟ್ ಏನಾಗುತ್ತೆ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಬಂದ್ ಕಮೆಂಟ್ ಮಾಡೋದಲ್ಲ, 7 ಕೋಟಿ ಜನ ಕನ್ನಡಿಗರು ಇರೋದು. ಬೇರೆ ಕಡೆ ಅನಿವಾಸಿ ಕನ್ನಡಿಗರು ತುಂಬಾ ಜನ ನೋಡ್ತಾರೆ. ಎಲ್ರು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಲ್ಲ, ಒಂದಷ್ಟು ವರ್ಗ ಮಾಡುತ್ತೆ.
ಅದನ್ನೇ ನಾವು ತುಂಬಾ ಸೀರಿಯಸ್ ಆಗಿ ತಗೋಬಾರ್ದು ಒಂದು. ಅದೇ ಅದೇ ಇನ್ನೊಂದು, ಎಲ್ಲಾ ಕಡೆ ಹೋಗಿ ನಾವು ಸರ್ವೆ ಮಾಡಕ್ ಆಗಲ್ಲ, ಎಲ್ಲಾ ಮನೆಯಲ್ಲಿ ಯಾರಿಗ್ ಯಾರ್ ಇಷ್ಟ. ಇಲ್ಲಿ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಣಿಸಿದ್ರೆ ಇಲ್ಲಿ ಹೊರಗಡೆ ಬೇರೆ ಹೊರ್ಗಡೆ ಇರುತ್ತೆ. ಬೇರೆ ಏನೋ ಎಲ್ರನ್ನೂ ನೋಡುವಂತ ಒಂದು ಇಷ್ಟಪಡುವಂತ ಒಂದು ವರ್ಗ ಇರುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡ್ಬೇಕು.